ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ನಾಗೆ ಇಟ್ಕೊಳ್ಳಿ ಹೋಗಿ ಹೋಗಿ ಗೊತ್ತಿಲ್ಲ ಆಗಲಿ अपना साइड बनेंगे गुदली लेता क्या रहा ನೆಲ್ಲಹಳ್ಳಿ ಮತ್ತು ಈಗನಹಳ್ಳಿಯಲ್ಲಿ ಜಲ್ ಜೀವನ್ ಮಿಷನ್ ಪ್ರಾಜೆಕ್ಟ್ ಕಾಮಗಾರಿ ಶುರು ಮಾಡೋದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡೋದು ಬಂದಿದ್ದೀನಿ. ತಿಂಗಳಹಳ್ಳಿಯಲ್ಲಿ 45 ಲಕ್ಷ, ನೆಲ್ಲಹಳ್ಳಿಯಲ್ಲಿ 51 ಲಕ್ಷದ ವೆಚ್ಚದಲ್ಲಿ ಕಾಮಗಾರಿ ಶುರುವಾಗಿದೆ. ಈ ಕಾಮಗಾರಿ ಉದ್ದೇಶ ಪ್ರತಿ ಮನೆಗೂ ಕಾವೇರಿ ನೀರು ಬರೋಕ್ಕೆ ಒಂದು ಕಾರ್ಯಕ್ರಮನ ರೂಪಿಸಿರುವಂಥದ್ದು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಜನರು ಸಹಕಾರ ಕೊಡಬೇಕು ಮತ್ತು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಏನು ಅನುಕೂಲಗಳು ಮಾಡ್ಕೊಳ್ಬೇಕು ಈ ಕೆಲಸ ಮಾಡೋಕ್ಕೆ ಮಾಡಿಸ್ಕೋಬೇಕು. ಈಗ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳು ಸಾಕಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ಆರೋಪ ಇದೆ. ಜೊತೆಗೆ ಕೆಲವು ಕಡೆ ನಿಂತೋಗ್ಬಿಟ್ಟಿದೆ, ಅದಕ್ಕೆ ನಿಂತೋಗ್ಬಿಟ್ಟಿದೆ. ನಿಮ್ಮ ಗಮನಕ್ಕೆ ಹಿಡಿಯೋದು 100% ಇದೆ. ನಮ್ಮಲ್ಲಿ ನಿಮ್ಮ ಜೊತೆ ನಾನು ಹೋಗಿ ಇಷ್ಟೊಂದು ಕಡೆ ನಾನೇ ಹೋಗಿ ಕೆಲಸ ಆಗಿರೋಂಥದ್ದನ್ನ ಸುಮ್ಮನೆ ಕೈಯಲ್ಲಿ ಎತ್ತಿದ್ರೆ ಸಾಕು ಎಲ್ಲ ಫೈಲ್ಗಳು ಕೊಡ್ತೇವೆ. ಇದನ್ನು ಎಷ್ಟು ನಾವು ಸ್ಟ್ರಿಕ್ಟಾಗಿ ಅದಕ್ಕೆ ಒತ್ತಿ ಹೇಳ್ಬೋದಾದ್ರೆ ಎಷ್ಟು ಏನು ಡೀಟೇಲ್ಸ್ ಇದೆ, ಏನು ಸ್ಪೆಸಿಫಿಕೇಷನ್ಸ್ ಏನಿದೆ, ಪೈಪ್ ಸೈಜ್ ಆಗಿರಲಿ, ಡೆಪ್ತ್ ಆಗಿರಲಿ, ಅದನ್ನು ಹಾಕ್ಸ್ಕೋಬೇಕಾದ್ರೆ ಪ್ರತಿ ಮೆಂಬರ್ಗಳು ಊರವರು ಮುತುವರ್ಜಿ ವಹಿಸಿ ಅಲ್ಲಿ ಇಂಜಿನಿಯರ್ಗಳಿಗೂ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರದ ಇಂಜಿನಿಯರ್ಗಳು ನಾಮ್ಸ್ ಪ್ರಕಾರ ಆ ಕೋಡ್ ಪ್ರಕಾರ ರಿಕ್ವೈರ್ಮೆಂಟ್ ಇರೋಂಗೆ ಮಾಡಬೇಕಾಗಿದೆ. ನಿಮಗೆ ಗೊತ್ತಿರೋಂಗೆ ನಾವು ಬಿಡಿಸಿ ಹೇಳಬೇಕಾಗಿಲ್ಲ, ಸುಮಾರು ಕಡೆ ಆಗಿಲ್ಲ. ಅದನ್ನು ಮಾಡಿಸ್ಕೊಳ್ಳೋಕ್ಕೋಸ್ಕರ ಅತಿ ಹೆಚ್ಚು ಒತ್ತು ಕೊಡಿ ಅಂತ ಮೆಂಬರ್ಗಳಿಗೂ ಅಂದರೆ ಫಾಲ್ಟ್ ಯಾರು ಸರ್ ಎಲ್ಲ ಎಲ್ಲರದು ಅಧಿಕಾರಿ ನೀವು ಇಂಜಿನಿಯರ್ಗೆ ನೋಟಿಸ್ಗಳು ಕೊಡ್ಬೋದಲ್ಲ? ನಾನು ಕೊಟ್ಟಿದ್ದೀನಿ ಸರ್, ಇವೆಲ್ಲ ವಾರ್ನಿಂಗ್ ಕಾರ್ಡ್ ಕೊಟ್ಟು ನನ್ನ ಹತ್ರನೇ ವಿಡಿಯೋ ಇದೆ. ನಾನೇ ಎತ್ತಿರೋಂಥದ್ದು ವಿಡಿಯೋಗಳನ್ನು ಇಟ್ಕೊಂಡು ಈ ಥರದ್ದಾದರೆ ನಾವು ಮಾಡೋಕ್ಕೆ ಇಲ್ಲ, ಇದನ್ನು ಸ್ಟ್ರಿಕ್ಟ್ ಮಾಡಿ ಪ್ರತಿ ಕಾಂಟ್ರಾಕ್ಟರ್ ಹತ್ರನೂ ಯಾರಿಗೆ ಅವಾರ್ಡ್ ಆಗುತ್ತೆ ಅವ್ರ ಹತ್ರ ಸ್ಟ್ರಿಕ್ಟ್ ಮಾಡಿ ನೀವು ಹಿಂದ್ಗಡೆ ಏನು ಮಾಡಿದ್ದೀರಿ ತೋರಿಸಿ, ಯಾವ ಥರ ಮಾಡಿದ್ದೀರಿ, ಯಾವ ಊರಲ್ಲಿ ಮಾಡಿದ್ದೀರಿ ತೋರಿಸಿ ಅಂತ ಹೇಳಿ ಅವ್ರಿಗೆ ನಾವು ನಮ್ಮ ಕೈಲಿ ಏನು ಪ್ರಿಕಾಷನ್ ಆಗುತ್ತೆ ಪ್ರಾಜೆಕ್ಟ್ ಶುರು ಆಗೋಕ್ಕೆ ಮುಂಚೆ ಹೇಳ್ತಾ ಇದ್ದೀವಿ. ಬಟ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಇರಬೇಕಾದ್ರೆ ನಾವು ಇಲ್ಲಿ ಮಾಡಿಸ್ಕೋಬೇಕಾಗಿ ಒಂದು ಸತಿ ಅವ್ರಿಗೆ ಬಿಲ್ ಆಗೋಯ್ತು ಅಂದರೆ